ಈಗೆಲ್ಲ ಲೈವ್ ನಿಮ್ಮ ಮನುಷ್ಯ ಅಲ್ರಿ ಸರ್, ನಿಮ್ಮ ಮನುಷ್ಯ ಅಲ್ರಿ ನೀ ಹೇಳ್ಬೋದು ಬೇರೆ ನಮ್ಮಿಬ್ರು ಹಾಗೆಲ್ಲ ನಾವು ಹೋಗ್ಯದ ಅಣ್ಣಾರ ಮನುಷ್ಯ ನಮ್ಮ ಅಣ್ಣ ಮನುಷ್ಯ ಅಂದ್ರೆ ನಾವು ಅಣ್ಣ ಸುಮ್ ದೇಹ ಆಡಿದ್ದು ಅಣ್ಣ ತುಂಬ ನಾವು ಒಂದು ಜೀವಿದ್ವಿ. ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ 15 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ 92 ಮತದಾರರು ಮತದಾನ ಮಾಡಬೇಕಾಗಿತ್ತು. ಪ್ರತಿಶತ 100ಕ್ಕೆ 100ರಷ್ಟು ಮತದಾನ ಆಗಿದೆ. ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತು ಮತದಾರರಿಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮತ್ತು ವ್ಯವಸ್ಥಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಚುನಾವಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರು ಒಟ್ಟಿನಲ್ಲಿ ಜಿಲ್ಲಾಡಳಿತ ಈ ಚುನಾವಣೆಯನ್ನು ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಬಹಳ ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ನಡೆಸಿಕೊಟ್ಟದ್ದಕ್ಕಾಗಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಸಹಿತ ಶ್ರದ್ಧಾಪೂರ್ವಕವಾಗಿ ಕೆಲಸ ಕಾರ್ಯನಿರ್ವಹಿಸಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಪ್ರತಿಶತ 100ಕ್ಕೆ 100ರಷ್ಟು ಇವತ್ತು ಮತದಾನ ಆಗಿದೆ. ಈ ಒಂದು ಚುನಾವಣೆಯಲ್ಲಿ ಬರುವ ಸಾಯಂಕಾಲ 5 ಗಂಟೆಗೆ ಏನು ಚುನಾವಣೆ ಅನೌನ್ಸ್ ಮಾಡ್ತಾರೆ, ಆ ಸಂದರ್ಭದಲ್ಲಿ 9ನೇ ಬಾರಿ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿನ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಿ ನಾನು ಬ್ಯಾಂಕಿಗೆ ಪಾದಾರ್ಪಣೆ ಮಾಡ್ತೇನೆ. ಬಹುಶಃ ಅದು ಕರ್ನಾಟಕ ರಾಜ್ಯ ಅಲ್ಲ, ಬಹುಶಃ ದೇಶದಲ್ಲಿ 45 ವರ್ಷ ಸತತವಾಗಿ 9 ಸಲ ನಿರ್ದೇಶಕರಾಗಿ ಆಯ್ಕೆಯಾದರೂ ನಾನು ಒಂದು ದಾಖಲೆಯನ್ನು ಮಾಡ್ತೇನೆ. ಸಾಯಂಕಾಲ 5 ಗಂಟೆಗೆ ಎಷ್ಟು ಮತಗಳ ಅಂತರದಿಂದ ಆಯ್ಕೆ ಆಜ್ಞೆ ಅನ್ನೋದ್ರ ಬಗ್ಗೆ ಮಾನ್ಯ ನಮ್ಮ ಚುನಾವಣಾಧಿಕಾರಿಗಳು ಘೋಷಣೆ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದು ಕೌಂಟಿಂಗ್ ಆಗೋದಿಲ್ಲ ಬಹುಶಃ ಇವತ್ತು ಕೌಂಟಿಂಗ್ ಆಗುವುದು ತನಿ ಮತ್ತು ರಾಯಬಾಗ್ ಮತ್ತು ರಾಮದುರ್ಗ ಈ 3 ಕೌಂಟಿಂಗ್ ಆಗಿ ಘೋಷಣೆ ಅಧಿಕೃತವಾಗಿ ಮಾಡ್ತಾರೆ. ಇನ್ನು ಉಳಿದಂಥ ಬೈಲೊಂಗಲ್, ಕಿತ್ತೂರು ಮತ್ತು ನಿಪ್ಪಾಣಿ, ಹುಕ್ಕೇರಿ ಈ 4 ಕೌಂಟಿಂಗನ್ನು ಮಾಡ್ತಾರೆ. ನಮ್ಮ ಎದುರಿಗೇನೆ ಕೌಂಟಿಂಗನ್ನು ಮಾಡ್ತಾರೆ. ಆದರೆ ಈ 4 ತಾಲೂಕಿಗೆ ಸಂಬಂಧಪಟ್ಟಂಥ ಕೋರ್ಟ್ನ ಆದೇಶದ ಪ್ರಕಾರ ಕೆಲವಷ್ಟು 4 ಮತಗಳು ಕೋರ್ಟಿನ ಮಾರ್ಗದರ್ಶನ ಪ್ರಕಾರ ಇವತ್ತು ದಿವಸ ಮತದಾನ ಆಗಿದೆ. ಬಟ್ ಅದನ್ನ ಬ್ಯಾಲೆಟ್ ಬಾಕ್ಸನ್ನು ಬೇರೆ ಮಾಡಿದ್ದಾರೆ. ಅದಕ್ಕೆ ಈಗ ನಾವು ಮೇನ್ ಬಾಕ್ಸ್ ಏನಿದೆ ಅದನ್ನು ಕೌಂಟಿಂಗ್ ಮಾಡಿ ಎಷ್ಟು ಯಾರಿಗೆ ಬಂದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ನಂತರ ಈ ನಡೆದಂಥ ಚುನಾವಣೆ ಪ್ರಕ್ರಿಯೆಯನ್ನು ಮಾಹಿತಿಯನ್ನು ಕೋರ್ಟಿಗೆ ಕೊಟ್ಟ ನಂತರ ಕೋರ್ಟು ಏನು ನಿರ್ದೇಶನ ಕೊಡ್ತದೆ ಅದನ್ನು ಬರುವ 28ನೇ ತಾರೀಕಿನ ದಿವಸ ಆ ಬ್ಯಾಲೆಟ್ ಬಾಕ್ಸನ್ನು ಓಪನ್ ಮಾಡುವ ಮುಖಾಂತರ ಒಟ್ಟಾಗಿರ್ತಕ್ಕಂಥ ಮತಗಳ ಎಣಿಕೆಯನ್ನು ಸಂಪೂರ್ಣ ಮಾಡಿ ಯಾರು ಎಷ್ಟು ಮತದಿಂದ ವಿಜಯ ಆದರು ಅನ್ನೋಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳ್ತಾರೆ. ಸರ್, ಈಗ ನಮಗೆ ಬರುತ್ತೆ ಸರ್, ಡಿಸಿಸಿ ಬ್ಯಾಂಕ್ ಅಧಿಕಾರದ ಗದ್ದಿಗೆ ಸರ್ ನಮಗೆ ಬರೋ ವಿಶ್ವಾಸ ಇದೆ. ಈಗ ಓಡಾಕ್ ನಿಂತಾರ ಫಸ್ಟ್ ನಾನೇ ಬರ್ತಂತ ನೆಕ್ಕಿದಾಗ ನಿಂತ ಅದೀಗ ಆಶೆ ಬರುತ್ತೆ. ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿ, ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿಯನ್ನು ಬೆಳಗಾವಿ ಜಿಲ್ಲಾ ರೈತರ ಹಿತದೃಷ್ಟಿಯಿಂದ ಹಿಡಿತದ. ಅದು ಆತ್ಮವಿಶ್ವಾಸ ನನಗೆ. ಅದರ ನೇತೃತ್ವ ನೀವೇ ವಹಿಸ್ತೀರಾ ಸರ್? ಅದರ ನೇತೃತ್ವ ನೀವೇ ವಹಿಸ್ತೀರಾ? ಬೆಳಗಾವಿ ಜಿಲ್ಲೆಯ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಒಂದು ಆಯ್ಕೆ ನಡೀತದೆ. ಸರ್ 45 ಮೊದಲೇ ಬಾರಿ ಇಲೆಕ್ಷನ್ ಸರ್ ಇದು ನಿಮ್ಮ ಡಿಸಿಸಿ ಬ್ಯಾಂಕ್ ನಿಮ್ಮ ಕ್ಷೇತ್ರ? ಅದನ್ನು
ಚಲೋ ಕೇಳಿ. ಯಾಕಂದ್ರೆ ಮೊದಲನೇದು ಬಹುಶಃ 1986ರಲ್ಲಿ ನಾನು ಮೊದಲನೇ ಚುನಾವಣೆಯನ್ನು ಮಾಡಿದ್ದೆ. 86ರಲ್ಲಿ ನನ್ನ ವಿರುದ್ಧ ಮೆಟಗೂಡ್ ಅಂತ ಬೈಲುಂಗಲ್ದವ್ರು ನಿಂತಿದ್ದೆ. ಅವಾಗ 101 ಹೋಟ್ ನನಗೆ ಬಿದ್ದಿದ್ದು, ಅವ್ರಿಗೆ 40 ಬಿದ್ದಿದ್ದು. ಅದು ಚುನಾವಣೆ ಆದ ನಂತರ ಇಲ್ಲಿಯವರೆಗೆ ಚುನಾವಣೆ ಆಗಿರ್ಕಿಲ್ಲ. ಈ ವರ್ಷ ಅಂದರೆ ಮೊದಲನೇ ಚುನಾವಣೆ ಒಂದು, ಇದು 9ನೇ ಬಾರಿ ಚುನಾವಣೆ. 2 ಆಗಿದಾವ, ಬಾಕಿಯೂ 7 ಅವಿರೋಧವಾಗಿ ಆಯ್ಕೆದಾವ. ಜಿಲ್ಲೆಯ ಹಿರಿಯರ ಸಹಕಾರಿಗಳ ಮಾರ್ಗದರ್ಶನದಲ್ಲಿ ಆಯ್ಕೆ. ಸರಿ, ಈ ಸಲ ಅಲ್ರಿ, ಈ ಸಲ ರಾಮ್ ಲಕ್ಷ್ಮಣ್ ಟ್ರೆಂಡ್ ಒಂದಿತ್ತು, ಅದ್ರ ಬಗ್ಗೆ ರಾಮ್ ಲಕ್ಷ್ಮಣ್ ಹ್ಯಾಮ್ ಟ್ರೆಂಡ್ ಐತಿ. ಅದು ನೀವು ಒಮ್ಮೆ ಬಿಡ್ತೀರಿ, ಒಮ್ಮೆ ಹಿಡಿತೀರಿ. ನಿಮ್ಗೆ ಯಾವ ಬೇಕಾವ್ ಜೋಡಿಸ್ಕೊತೀರಿ, ಯಾವ ಬೇಕಾವ್ ಬಿಡ್ತೀರಿ. ರಾಮ್ ಲಕ್ಷ್ಮಣ್ ಟ್ರೆಂಡ್ ಮೊದಲಿಂದು ಐತಿ, ಹಿಂದೂ ಐತಿ, ಈಗೂ ಐತಿ, ಮುಂದೂ ಇರ್ತೈತಿ. ಎಲ್ಲೆಲ್ಲಿ ದಬ್ಬಾಳಿಕೆ, ಗುಂಡಾಗಿರಿ, ಏನೇನು ಕಾರ್ಯಕ್ರಮ ಯಾರು ಹಾಕ್ರ ಅಲ್ಲಿಬ್ರು ಬಂದವು. ಇಬ್ರು ರಾಮ ಲಕ್ಷ್ಮಣ ಇನ್ನೂ ಅದಾರ, ಒಂದು 5-6 ಮಂದಿ. ಸರ್, ಯಾಕೆ ಇಷ್ಟು ದಿನ ಯಾಕೆ ಗೊತ್ತಾಗ್ಲಿಲ್ವಾ? ಏನು ದಬ್ಬಾಳಿಕೆ, ಗುಂಡಾಗಿರಿ ತಮಗೆ ಇಷ್ಟು ದಿನ ಗೊತ್ತಾಗ್ಲಿಲ್ವಾ? ನಮಗೆ ಗೊತ್ತಾಗಿದ್ರು ಮುಖ್ಯಮಂತ್ರಿ ಮತಕ್ಷೇತ್ರ ಕಾಲಿಟ್ಟಾಗ ಗೊತ್ತಾಯ್ತು. ಕಾಲು ತಿರುಗಿದೆವು, ಮುಂಚೆ ಗೊತ್ತಿರ್ಲಿಲ್ಲ. ಮತ್ತೆ ಗೊತ್ತಿದ್ದಿಲ್ಲ. ಅದೇನು ಓಪನ್ ಸೀಕ್ರೆಟ್ ಐತಿ. ತಮ್ಮ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಸರ್. ತಮ್ಮ ವಿರುದ್ಧ ಕಾನೂನು ನೀನು ಕಾನೂನು ಸಮರ ಹೋತ್ಲ ಕಿತ್ಕೊಂಡು ಯಾವ್ದು ಕಾನೂನು ನೀವು ಮಾತಾಡಿದ ಬಗ್ಗೆ ಸರ್, ಮಾತಾಡಿದ ಬಗ್ಗೆ ಅವ್ರ ನನಗೂ ಕಾನೂನು ಐತಿ, ಅವ್ರಿಗೂ ಕಾನೂನು ಐತಿ. ಕಾನೂನು ನ್ಯಾಯಯುತವಾಗಿ ನಾನು ಹೋರಾಡ್ತೀನಿ, ಅವರು ಹೋರಾಡಲಿ. ಈಗ ನಾವು ಮಾತಾಡಿದ್ರೆ ಕಾನೂನ, ಅವ್ರು ಮಾತಾಡಿದ್ರೆ ಕಾನೂನು ಇಲ್ಲನೆ. ನಾನು 7ರಾಗ ಹೋಗಿದ್ದೇನು, ನನಗೂ ಕೋರ್ಟ ಕಚೇರಿ ಗೊತ್ತೈತಿ, ಅವ್ರು ಎಲ್ಲಿ ಕಾನೂನು ಪ್ರಕಾರ ಹೆಂಗಿರ್ಬೇಕು ಅದು ಗೊತ್ತೈತಿ. ಸರ್, ಪ್ರಧಾನಿ ಅವ್ರು ಚಂಡ ಅವ್ರು ಹೋಗಿದ್ದಾರೋ ನಾವು ಚಂಡ ನಾವು ಹೋಗಿದ್ದೀವಿ. ಇಷ್ಟ ಅವ್ರಿಗೆ ಸ್ಪಿನ್ ಯಾಕೆ ಬರಂಗಿಲ್ಲ, ನಾವು ಸ್ಪಿನ್. ಸರ್, ಕೇಂದ್ರಕ್ಕೆ ಲೆಟರ್ ಬರ್ದಿದ್ದೀರಿ ಅಂತಂದ್ರಿ ನಿನ್ನೆ ಆ ಇಶ್ಯೂ ಸಲುವಾಗಿ, AK-47 ಇಶ್ಯೂ ಸಲುವಾಗಿ. AK-14 ಸಲುವಾಗಿ ಈಗಾಗಲೇ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ಮತ್ತು CBIನ ಮುಖ್ಯಸ್ಥರಿಗೆ ಈ ಪ್ರಕ್ರಿಯೆಯಲ್ಲಿ ನಾನು ಇವತ್ತು ದಿವಸ ಪತ್ರವನ್ನು ಬರೆದಿದ್ದೇನೆ. ಆಗಿರ್ತಕ್ಕಂಥ 3 ವಿಷಯಗಳ ಬಗ್ಗೆ ಬರೆದಿದ್ದೇನೆ. ಒಂದನೇದ್ದು, ಈ ಒಂದು 88ರಲ್ಲಿ 1988 ಡಿಸೆಂಬರ್ 5ರಲ್ಲಿ ಆಗಿರ್ತಕ್ಕಂಥ ಕೈಗಳಿ ಕೊಲೆ ಪ್ರಕರಣ ಮತ್ತು AK-47 ಗನ್ ಎಲ್ಲಿಂದ ಬಂತು ಅದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಎರಡನೇದಾಗಿ, ಕೊಣ್ಣೂರು ಗಲಭೆ 95-96ರಲ್ಲಿ ಆ ಗೋಕಾಕ್ ಮಿಲ್ಲಿನ ಒಂದು ಯೂನಿಯನ್ದ ಒಂದು ಸಂದರ್ಭ ಆಗಿರ್ತಕ್ಕಂಥ ಗಲಭೆಯಲ್ಲಿ ಒಂದು 10-16 ಜನ ಸತ್ತೋದು. ಮರ್ಡರ್ ಅದನ್ನು ಕೊಲೆ ಅದು ಏನೇನೋ ಅದು, ಅದರ ಬಗ್ಗೆನೂ ಸಮಗ್ರವಾಗಿರ್ತಕ್ಕಂಥ ತೆರಿಗೆ ಆಗಬೇಕಂತ ಮಾತನ್ನು ಹೇಳಿದ್ದೇನೆ. ಅದ್ರ ಜೊತೆಗೆ ಘಟಪ್ರಭಾ ಸಹಕಾರಿ ಕಾರ್ಖಾನೆ ಬಹುಶಃ ಅವರು 88-90 ಇಸ್ವಿಯಲ್ಲಿ ಅಲ್ಲಿ ದುಡ್ಡು ಸಾಲ ತಗೊಂಡಿದ್ರು. ಆ ಸಾಲವನ್ನು ಇಲ್ಲಿವರೆಗೆ ಒಂದು ಪೈಸೆ ದುಡ್ಡು ಇಲ್ಲ, ಬಡ್ಡಿ ಇಲ್ಲ, ಹಸು ಇಲ್ಲ, ಬಡ್ಡಿ ಇಲ್ಲ, ಕಂತುಗಳ ಏನು ಕಟ್ಟಿಲ್ಲ. ಅದ್ರ ಬಗ್ಗೆನೂ ಸಹಿತ ತನಿಖೆ ಆಗಬೇಕು ಅನ್ನೋದು ಮಾತನ್ನು ಬರ್ತೇನೆ. ಈಗಾಗಲೇ CBI COD ತನಿಖೆ ಆ ಘಟಪ್ರಭಾ ಸಹಕಾರಿ ಕಾರ್ಖಾನೆ ಆಗಿದೆ. ಅದನ್ನು ಸಹಿತ ರಾಜ್ಯ ಸರ್ಕಾರದವರು ಮುಂದುವರಿಸಬೇಕು ಮತ್ತು CBI ಅವರಿಗೆ ಸಹಕಾರ ಕೊಡಬೇಕು ಅನ್ನೋ ಮಾತಿನಲ್ಲಿ ಈಗಾಗಲೇ ಪತ್ರ ಬರೆದಿದೆ. ಅವಶ್ಯಕತೆ ಬಿದ್ದರೆ ಹೋಗಿ ಡೆಲ್ಲಿಗೆಲ್ಲ ಕಲ್ಕತ್ತಾಗ ಹೋಗ್ಬೇಕು. ಏನ್ ರಿಪ್ಲೈ ಬಂದಿದೆಯಾ ಸರ್? ಅಲ್ಲಿಂದ ಏನಾದ್ರು ರಿಪ್ಲೈ ಬಂದಿದೆ? ಹಿಂಗೆ ಬರ್ದಾನೆ, ಹೋಗಿ ಮುಟ್ಟಿಲ್ಲ. ಅದು ಬಂದಕ್ಕ ಹಂಗ ಅವಶ್ಯಕತೆ ಬಂದ್ರೆ ದಿಲ್ಲಿಗೆ ಅದು ಹೋಗಿ ಬರುವಂತ ಕೆಲಸ ಮಾಡಿ. ಸರ್, ಸ್ಪಿನ್ ಬಾಲಿಂಗ್ ಹೋಗಿ ಔಟ್ ಯಾರು ಎಲ್ಲ ನಿಮ್ಮ ಅಭಿಮಾನಿಗಳು ಅದಾರ. ಐದರಲ್ಲಿ ಕೂತಾ ಇದ್ದೀನಿ, ಬಹುಶಃ ಚಾಲು ಆಗಿಲ್ಲ. ಅದು ಹೋಯ್ತು ಸುಮ್ಮ ಪೊಲೀಸ್ ಗಾಡಿ ಒಂದು ಮಕ್ಕಳು ಆಯ್ತು ಮಾಯಕಂದ್ರೆ ಮುಕ್ಕಳ ಗುಂಡು ಹಾಕಿದ್ರೆ ಚೇಷ್ಟಾವೇನೆ ಊಟ ಮಾಡ್ರಿ. Health.